ಇವತ್ತು ಜೋಗೇಂದ್ರ ಮಂಡಲ್ ಅಂತ ಒಬ್ಬರು ದಲಿತ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಮವಾಗಿದ್ದಂತವ್ರು ಅವರು ಜಿನ್ನಾ ಮಾತು ಕೇಳ್ಕೊಂಡು ಹೋಗ್ತಾರೆ. ಅಂಬೇಡ್ಕರ್ ಹೇಳ್ತಾರೆ, ಜೋಗೇಂದರ್ ಹೋಗ್ಬೇಡ ನೀನು, ಅಲ್ಲಿ ನೀನು ತೊಂದರೆ ಕೊಡ್ತಾರೆ ಅಂತ. ಅವರು 1.5 ವರ್ಷಕ್ಕೆ ಸತ್ತೋದ್ರು, ಬ್ಲಡ್ ಕ್ಯಾನ್ಸರ್ ಇತ್ತು, ಜಿನ್ನಾ ಸತ್ತೋಗ್ಬಿಟ್ರು. ಸತ್ತೋದ್ಮೇಲೆ ಜೋಗೇಂದ್ರ ಮಂಡಲ್ ಕೊಟ್ಟಂತ ಕಾಟ ಏನು, ಅವ್ರು ಕೊಟ್ಟಂತ ಆಟ ಏನು, ಅಲ್ಲಿದ್ದಂತ ದಲಿತರು ಕಸ ಗುಡ್ಸಕ್ಕೆ ಸಫಾಯಿ ಕೆಲಸ ಮಾಡಿ ಇಟ್ಕೊಂಡಿದ್ರು, ಅವ್ರನ್ನ ಅತ್ಯಾಚಾರಗಳು ಮತಾಂತರ ಇವೆಲ್ಲ ಮಾಡಿದ್ದು ನೋಡ್ಲಾರ್ದೆ ಹುಟ್ಟು ಬಟ್ಟೆಯಲ್ಲಿ ಜೋಗೇಂದ್ರ ಮಂಡಲ್ನ ಭಾರತಕ್ಕೆ ಬರ್ತಾರೆ. ರಾಜಸ್ಥಾನದಲ್ಲಿ ಅವ್ರು ಉಳ್ಕೊಂತಾರೆ. ಇವತ್ತು ಅವ್ರು ಕೊನೆಯವರೆಗೂ ಇಲ್ಲೇ ಸತ್ತಾರೆ. ಅವರು ಆ ದೇಶದ ಮೊದಲನೇ ಕಾನೂನು ಮಂತ್ರಿ ಮತ್ತು ಕಾರ್ಮಿಕ ಮಂತ್ರಿ ಆಗಿದ್ದರು ಜೋಗೇಂದ್ರ ಮಂಡಲ್. ಇತಿಹಾಸ ಗೊತ್ತಿದೆ ತಿಳ್ಕೊಳ್ಳಿ. ಇವತ್ತು ನೀವು ಹೇಳಿದ್ರಲ್ಲ, ಈಗ ಒಂದ್ ನಿಮಿಷ ರೀ, ಇವತ್ತು ನೀವು ಹೇಳಿದ್ರಿ ಜಿನ್ನಾ ಹಿಂದೆ ಯಾರು ಹೋಗ್ಲಿಲ್ಲ. ಹೌದು, ಹೋಗದೆ ಇರೋಂಥವ್ರೆ ನಮ್ಮ ದೇಶಭಕ್ತರು, ದೇಶಭಕ್ತ ಮುಸಲ್ಮಾನರು. ಈಗ ಅವ್ರನ್ನೆಲ್ಲ ಕಳ್ಸೋಣ ಅಂತ ಹಿಂದೂ ರಾಷ್ಟ್ರ ಇಲ್ಲೇ ಇರಬೇಕು. ನಾನು ಹಿಂದೂ ರಾಷ್ಟ್ರ ಬರೀ ಹೆಸರಿನ ಹಿಂದೂ ರಾಷ್ಟ್ರನ, ಅಕ್ಷರಶಃ ಬರೀ ಹಿಂದೂಗಳು ಮಾತ್ರ ಉಳಿದುಕೊಳ್ಳುವ ಹಿಂದೂ ರಾಷ್ಟ್ರನ ಅಂತ ಪ್ರಶ್ನೆ ಸಿಂಪಲ್ ಆಗಿ ಕೇಳಿದೆ ನಾನು. ಯಾರು ನಾವು ಹೇಳೋದಿಲ್ಲ, ನಮ್ಮ ಭಾರತ ಸಂವಿಧಾನದಲ್ಲಿ ಹೆಸರು ಚೇಂಜ್ ಮಾಡ್ಕೋತಾ ಇದ್ದೀರಾ ಅಷ್ಟೇ. ಇವತ್ತು ದೇಶವನ್ನ ಹೆಸರು ಚೇಂಜ್ ಮಾಡ್ತಾ ಇದ್ದಾರೆ. ನೀವಿಬ್ರದೇ ತುಂಬಾ ಗದ್ದಲಾಯ್ತು ರಾಮ್ ಅವರೇ, ಇವತ್ತು ಮುನೀರ್ ಅವರೇ ಇಬ್ರದ್ದು ತುಂಬಾ ಗಲಾಟೆ ಮಾಡಿದ್ರು. ಶಶಿಧರ್ ಮತ್ತು ನಾನು ಮುಸ್ಲಿಂ ಮುಖಂಡ ಆಗಿರ್ತಕ್ಕಂಥ ಅವ್ರನ್ನು ಕೂಡ ಮಾತಾಡಿಸ್ಬೇಕು, ಅಬ್ದುಲ್ ಖಾದರ್ ಅವ್ರನ್ನ ಮಾತಾಡಿಸ್ತೀನಿ. ಶಶಿಧರ್, ನಂದೊಂದು ಜೆನ್ಯೂನ್ ಕ್ವಶನ್ ಇದೆ ಈ ವಿಚಾರದಲ್ಲಿ. ನಾವು ರಾಮು ಅವರ ಮಾತಿನ ಆಧಾರದ ಮೇಲೆ ನಿಮಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲಿ ಹಿಂದೂ ರಾಷ್ಟ್ರ ಅಂತ ನಾವು ಕರೆದ ಮಾತ್ರಕ್ಕೆ ಮುಸ್ಲಿಮರನ್ನು ನಿರ್ಗತಿಕರನ್ನಾಗಿ ಮಾಡಿ, ನಿರ್ವಸತಿರನ್ನಾಗಿ ಮಾಡಿ ಅವ್ರನ್ನ ಬೇರೆ ಕಡೆ ಅಟ್ಟುಬಿಡ್ತೀವಿ ಅಂತಲ್ಲ. ಇದೇ ರಾಷ್ಟ್ರವಾಗಿ ಉಳಿಯುತ್ತೆ. ಹಿಂದೂ ರಾಷ್ಟ್ರ ಬರೀ ಹೆಸರು ಬದಲಾವಣೆ ಆಗುತ್ತಾ ಅಂತ ಕೇಳಿ, ಹೌದು ಹೆಸರು ಬದಲಾವಣೆ ಆಗುತ್ತೆ. ದೇಶಭಕ್ತ ಮುಸ್ಲಿಮರು ಇಲ್ಲಿರಬಹುದು, ಇಲ್ಲಿರ್ತಾರೆ ಅಂತ ಒಂದು ಮಾತು ಹೇಳಿದ್ರು. ಬಟ್ ಇದು ರಾಮ ಅವರ ಸ್ಟೇಟ್ಮೆಂಟು, ಅದಕ್ಕೆ ಪರ್ಟಿಕ್ಯುಲರಾಗಿ ಕೇಳಿದೆ. ಅದರಿಂದ ಆಚೆಗೆ ಇದೇ ಪರಿಕಲ್ಪನೆಯಲ್ಲಿ ಇದು ಮುಸ್ಲಿಂ ರಹಿತ ಭಾರತವಾಗಿ ಅಥವಾ ಕ್ರಿಶ್ಚಿಯನ್ ಮುಕ್ತ ಭಾರತವಾಗಿ, ಬೌದ್ಧ ಮುಕ್ತ, ಸಿಖ್ ಮುಕ್ತ, ಜೈನ ಮುಕ್ತ, ಪಾರಸಿ ಮುಕ್ತ ಭಾರತವಾಗಿ ಇರುತ್ತೆ ಅನ್ನೋ ಇಮೇಜು ಅಥವಾ ಒಂದು ಪರ್ಸೆಪ್ಷನ್ನು ಹೊರಗಡೆ ಇರೋದು. ಹಿಂದೂ ರಾಷ್ಟ್ರ ಅಂದರೆ ಹಿಂದೂಗಳಿರಬೇಕು ಅಂತ. ಪಾಕಿಸ್ತಾನ ಅಂದರೆ ನಾವು ಅಲ್ಲಿ ಹಿಂದೂಗಳು, ಜೈನರು, ಬೌದ್ಧರು, ಸಿಖ್ಖರು ಎಲ್ಲರೂ ಒಟ್ಟಿಗೆ ಇದ್ದಾರೆ ಅಂತ ನಮ್ಮ ಕಲ್ಪನೆ ಇಲ್ವಲ್ಲ ನಮಗೆ. ಆ ಕಲ್ಪನೆ ಯಾರಿಗಾದ್ರೂ ಇದೆಯಾ? ಅಫ್ಘಾನಿಸ್ತಾನ ನಮಗೇನಿದೆ, ಮುಸ್ಲಿಮ್ಸ್ ಇದ್ದಾರಪ್ಪ ಅಲ್ಲಿ ಅಂತ. ಪಾಕಿಸ್ತಾನ ಅಂದರೆ ಅದೇನೆ, ಬಾಂಗ್ಲಾ ಅಂದರೂ ಅದೇನೆ. ಕೆಲಸಕ್ಕೋಸ್ಕರ ಹೋಗೋದು ಬರೋದು ಬೇರೆ ವಿಚಾರ. ಒಂದು ಧಾರ್ಮಿಕವಾಗಿಯೇ ಒಂದು ರಾಷ್ಟ್ರ ರೂಪುಗೊಂಡಿರುವ ಕಲ್ಪನೆ ಅದು. ಹಾಗೆ ಹಿಂದೂ ರಾಷ್ಟ್ರ ಅಂದರೆ ನಾವಿಲ್ಲಿ ರಾಮ ಅವ್ರ ಹೇಳಿಕೆ ನಂಬೇಕಾ, ಹೊರಗಡೆ ಇರತಕ್ಕಂಥ ಪರಿಕಲ್ಪನೆ ಅಥವಾ ಪರ್ಸೆಪ್ಷನ್ ಇದು ನಾವು ನಂಬೇಕಾ ಅಂತ? ನೋಡಿ, ಹೊರಗಡೆ ಇರತಕ್ಕಂಥ ಜನರಲ್ಲಿರತಕ್ಕಂಥ ಭಾವನೆಗಳು ಯಾವ ರೀತಿ ಅದು ವ್ಯಕ್ತವಾಗ್ತಾ ಇದೆ, ನಾವು ದಿನ ನಾವು ಯಾವ ರೀತಿಯಾದ ಸಂಬಂಧಗಳನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಹೊರಗಡೆ. ಅಂದ್ರೆ ಇದನ್ನು ರಾಜಕೀಯ ಹೊರತುಪಡಿಸಿ ಸಾಮಾನ್ಯ ಜನರು ಹೇಗೆ ಬದುಕ್ತಾ ಇದ್ದೀವಿ, ನಮ್ಮ ವ್ಯಾಪಾರ ವ್ಯವಹಾರ ಹೇಗೆ ನಡೀತಾ ಇದೆ, ಅದರ ಆಧಾರದಲ್ಲಿ ಒಂದು ದೇಶ ನಿಂತಿದೆ. ಈ ಎಲ್ಲಾ ದೇಶದಲ್ಲಿ ಇವರು ಹಣ್ಣು ಮಾರಿದ್ರೆ ನಾವು ಬೇರೆ ಹೂ ಮಾರ್ತೀವಿ, ಇವರು ಇನ್ನೊಂದು ಮಾರಿದ್ರೆ ನಾವು ಮತ್ತೊಂದು ಮಾರ್ತೀವಿ. ಇವು ನಮ್ಮಲ್ಲಿ ತೆಗೆದುಕೊಳ್ಳುವಿಕೆ ಇದೆ. ನಾವು ರೈತರಾಗಿರ್ತೇವೆ. ಸಾಕಷ್ಟು ಇಲ್ಲಿ ಭಾರತದಲ್ಲಿ ಹಿಂದೂಗಳು ರೈತರಾಗಿದ್ದಾರೆ. ಬಿಜೆಪಿಯ ಮ್ಯಾನಿಫೆಸ್ಟೋದಲ್ಲಿ ಎಲ್ಲಿಯಾದ್ರೂ ಹಿಂದೂ ರಾಷ್ಟ್ರ ಮಾಡ್ತೀವಿ ಇಲ್ಲಿವರೆಗೂ ಹೇಳಿದ್ದಾರೆ. ಅವರು ಪರಿಕಲ್ಪನೆ ಇರಬಹುದು, ಬಾಯಲ್ಲಿ ಹೇಳ್ಬೋದು, ಗ್ಯಾರಂಟಿ ಸ್ಕೀಮ್ಸ್ ಹೇಳ್ತಾರಲ್ಲ, ಹಿಂದೂ ರಾಷ್ಟ್ರ ಗ್ಯಾರಂಟಿ ಈ ಚುನಾವಣೆ ಅನೌನ್ಸ್ ಆಗುತ್ತಾ? ಕ್ರೋಢೀಕರಣ ಗ್ಯಾರಂಟಿ ಸ್ಕೀಮ್, ಮೋದಿ ಕಿ ಗ್ಯಾರಂಟಿ 1990ವರೆಗೂ ಅದರಿಂದ ಹಿಂದೆ ಬಂದಂತ ಜನಸಂಘ ಮತ್ತು ಬಿಜೆಪಿ ಏನಿತ್ತು ಅವರಿಗೆ ಆಶಾದಾಯಕವಾದಂತ ಯಾವುದೇ ಸ್ಥಾನಗಳು ದೊರೆಯಲಿಲ್ಲ. ಆವಾಗ ಅವ್ರಿಗೆ ಹುಟ್ಟುಕೊಂಡಿದ್ದೆ ರಾಮ ಜನ್ಮಭೂಮಿ. ಅದರ ಹಿಂದೆನೇ ಇದಕ್ಕೆ ರಾಮ ಜನ್ಮಭೂಮಿಗೋಸ್ಕರ ಸಾಕಷ್ಟು ಜನ ಹೋರಾಟ ಮಾಡ್ತಾ ಇದ್ರು. ಆ ರಾಮ ಜನ್ಮಭೂಮಿಯನ್ನ ಹೈಜಾಕ್ ಮಾಡಿಕೊಂಡು ಆದ್ರೆ ಇವರಿಗೆ ಯಶಸ್ಸು ಸಿಕ್ಕಿರ್ಲಿಲ್ಲ. ಜನಸಂಘದ ನಂತರದ ಹೆಸರೇ ಬಿಜೆಪಿ. ಸಿಕ್ಕಿರ್ಲಿಲ್ಲ ಇವರಿಗೆ MP ಸೀಟ್ ಸಿಕ್ಕಿರ್ಲಿಲ್ಲ. ಯಾವುದೇ ರಾಜ್ಯಗಳು ಇವ್ರ ಕೈವಶ. ರಾಮಲಲ್ಲಾ ಮೂರ್ತಿ ಅಲ್ಲಿ ಇಟ್ಟಿದ್ದು ಅದೊಂದು ವಿವಾದ ಆಗಿದ್ದು, ಅದು ಸ್ಟೇಟಸ್ ಕೋ ಅಂತ ಆಗಿದ್ದು, ಪ್ರದೇಶ ಆಗಿದ್ದು. ಮುರಳಿ ಮನೋಹರ್ ಜೋಶಿ ಅವರು ರಥಯಾತ್ರೆ ಶುರುವಾದ ನಂತರ ಅದನ್ನೇ ಅಜೆಂಡಾ ಮಾಡಿಕೊಂಡ್ರು, ಭಾವನೆಗಳನ್ನು ಕೆದಕಿದ್ರು. ನಮ್ಮ ದೇಶದಲ್ಲಿ ನಾವು ರಾಮ ಜನ್ಮಭೂಮಿಯನ್ನು ಕಟ್ಟಲೇಬೇಕು, ಆ ಪ್ರತಿಷ್ಠಾಪನೆ ಮಾಡಬೇಕು, ಆ ಹಕ್ಕು ನಮಗಿದೆ, ಆ ಹಕ್ಕನ್ನು ನಾವೇ ಪ್ರತಿಪಾದನೆ ಮಾಡ್ತೀವಿ. ಅದನ್ನ ಪೇಟೆಂಟ್ ಅಣ್ಣಾ ಹಜಾರೆ ಸಿಕ್ಕರು, ಅವ್ರಿಗೊಬ್ರಿಗೆ ಅಡ್ವಾಣಿ ಸಿಕ್ಕರು, ತಪ್ಪೇನಿದ್ರಲ್ಲಿ? ತಪ್ಪೇನಿಲ್ಲ. ಬಳಸ್ಕೊಂಡಿರಬಹುದು, ಆದ್ರೆ ಅಣ್ಣಾ ಹಜಾರೆ ಆದ್ರೆ ಅವರ ಪ್ರಾಮಾಣಿಕತೆಯನ್ನು ನಾವು ಇಟ್ಕೊಂಡಿದ್ದೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇವ್ರು ಮಾಡ್ತಾ ಇಲ್ಲ ಅಂತ ನೋಡಿ. ಅದನ್ನ ಒಂದೆರಡು ನಿಮಿಷ ನಾನು ಹೇಳ್ಬಿಡ್ತೀನಿ. ಏನಂದ್ರೆ ಈಗ ಅದನ್ನೇ ಬಳಸ್ಕೊಂಡು ಇವತ್ತು 303 ಸೀಟ್ಗೆ 2014ರಲ್ಲಿ ಬಂದಿದ್ದಾರೆ. ರಾಮ ಜನ್ಮಭೂಮಿಯಲ್ಲಿ ರಾಮರಲ್ಲ ಪ್ರತಿಷ್ಠಾಪನೆ ಮಾಡ್ಲಿ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ರೆ ಎಲ್ಲರ ಜನ ಹಕ್ಕು ಆಗಿರುತ್ತೆ. ಹಿಂದೂಗಳ ಧಾರ್ಮಿಕ ಭಾವನೆ ಆಗಿರೋದ್ರಿಂದ ಅದನ್ನ ಮಾಡಿರ್ತದ್ದು ಒಳ್ಳೆಯದೇ, ಮಾಡ್ಲಿ, ಎಲ್ಲರಿಗೂ ಅದು ಬೇಕಾಗಿರ್ತಕ್ಕಂಥದ್ದು ಹಿಂದೂಗಳಿಗೆ.
ಆದರೆ ಅದನ್ನು ಅಲ್ಲಿಗೆ ಬಿಡಬೇಕಾಗಿತ್ತು. ಈ ದೇಶದ ಆರ್ಥಿಕತೆ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಇಂದಿನ ದಿನಗಳಲ್ಲಿ. ಇದನ್ನ ಅಜೆಂಡಾ ಮಾಡಿಕೊಂಡು 2025ರಲ್ಲಿ ಉದ್ಘಾಟನೆ ಮಾಡಬೇಕಾಗಿರ್ತಂಥವ್ರು ರಾಮ ಜನ್ಮಭೂಮಿಯನ್ನು ಮಂದಿರವನ್ನು 2024ರಲ್ಲೇ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಎಲೆಕ್ಷನ್ಗೋಸ್ಕರ. ಎಲೆಕ್ಷನ್ ಬಂದಾಗೆ ನೀವು ಎಲ್ಲ ಸೆನ್ಸಿಟಿವ್ ವಿಷಯಗಳನ್ನು ಹೊರಗಡೆ ತರ್ತೀರಾ. ಎಲೆಕ್ಷನ್ ಬಂದಾಗೆ ನೀವು ಎಲ್ಲ ಮಾಡ್ತೀರಾ. ಕರ್ನಾಟಕದಲ್ಲೂ ಹಾಗೇನೆ. ಇಲ್ಲಿ ಒಂದು ಮಂದಿರ ಅಂದ್ರೆ ಒಂದು ರಾತ್ರಿ ಹಿಡಿದು, ಈಗ ಮೊದಲೆಲ್ಲ ಒಂದು ಮಾತಿತ್ತು, ಇವತ್ತು ಇದೆ, ಸೂರ್ಯ ಮುಳುಗಿದಾಗ ಶುರು ಮಾಡಿ ಸೂರ್ಯಾಸ್ತದ ಒಳಗಡೆನೆ ದೇವಸ್ಥಾನ ಕಟ್ಬಿಟ್ಟು ನಿಲ್ಲಿಸ್ಬಿಡ್ತಾ ಇದ್ರು ಅಂತ. ಹಾಗಾಗತ್ತಾ ಇವತ್ತಿಗೆ? ಮಾಡ್ತಾ ಇದಾರಲ್ವಾ? ಅಲ್ಲ ರೀ, ಕೋರ್ಟ್ ತೀರ್ಪು ಬಂದ ಮೇಲೆ ಒಂದು ಟೈಮ್ ಕೊಡ್ಬೇಕಲ್ಲ. ಒಂದು ದೇವಸ್ಥಾನ ಮನೆ ಕಟ್ಟಕ್ಕೆ 2 ವರ್ಷ ಬೇಕು ಅಂತ ಒಂದು ಇನ್ ಜನರಲ್ ಆಗಿ. ಅದು 25ಕ್ಕೆ ಮುಗಿಬೇಕಾಗಿತ್ತು. ಅದು ಆಕ್ಚುಲಿ ಇನ್ನು ಅವ್ರು ಮುಗೀತು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಶಶಿಧರ್ ಅವರೇ, ಒಳ್ಳೆ ಕಥೆ ಇದೆ. ಅವರು ದೇವಸ್ಥಾನ ಕಂಪ್ಲೀಟ್ ಮಾಡಿದೀವಿ ಅಂತ ಹೇಳಿಲ್ಲ. ರಾಮನೆಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಕನ್ಸ್ಟ್ರಕ್ಷನ್ ನಡಿಬಹುದಾ ಅನ್ನೋದು ಪ್ರಶ್ನೆ. ಪ್ರಾಣ ಪ್ರತಿಷ್ಠಾಪನೆ ಮಾತ್ರ ಮಾಡಿದ್ದೀವಿ. ಅವ್ರ ಚಿಂತೆ ನಿಮಗೆ ಯಾಕ್ರಿ? ಟ್ರಸ್ಟ್ ಚಿಂತೆ ನಿಮಗೆ ಯಾಕೆ? ಆಯ್ತು, ಆ ರೀತಿಯಾದಂತ ಭಾವನೆ ಎಲ್ಲರಲ್ಲಿದೆ. ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಈ ವರ್ಷನೇ ಅವ್ರು ಶುರು ಮಾಡ್ಲಿ. ಅದನ್ನ ರಾಜಕೀಯಕ್ಕೆ ಬಳಸ್ಕೋಬೇಡಿ. ನೀವಾಗ್ಲೇ 16 ವರ್ಷ ಅಧಿಕಾರ ಮಾಡಿದ್ದೀರಾ ಕೇಂದ್ರ ಸರ್ಕಾರದಲ್ಲಿ. 6 ವರ್ಷ ವಾಜಪೇಯಿ ಅವರು ಅಧಿಕಾರ ಬಳಸ್ಕೊಂಡ್ರೆ ನಿಮ್ಗೆ ಅಪಾಯ ಇದೆ ಅಂತ ಭಯನಾ? ರಾಜಕೀಯ ಆಗ್ಬಾರ್ದಲ್ವಾ? ಒಂದು ಧರ್ಮದ ಒಂದು ಸಂಕೇತ. ಅಬ್ದುಲ್ ಖಾದರ್ ಅವರೇ, ಅಬ್ದುಲ್ ಖಾದರ್, ನನ್ನ ಇಡೀ ಪ್ರಶ್ನೆ ಇರೋದು ಇಷ್ಟೇನೆ. ಹಿಂದೆ ಯಾವುದೋ ಒಂದು ಪಾರ್ಟಿಯವರು ಒಂದು ಮಾತು ಹೇಳಿದ್ರು, 7 ನಿಮಿಷಗಳ ಕಾಲ ಈ ದೇಶದಲ್ಲಿ ಪೊಲೀಸರು ಸುಮ್ಮನೆ ಇದ್ದುಬಿಟ್ರೆ ನಾವು ಏನು ಕಥೆ ಮಾಡ್ತೀವಿ ನೋಡಿ. 7 ನಿಮಿಷ ಈ ದೇಶದ ಪೊಲೀಸರು ಸುಮ್ಮನೆ ಇದ್ದುಬಿಟ್ರೆ ಈ ಕತೆಗೆ, ಇವ್ರ ಕತೆಗಳಿಗೆ ನಾವು ತೋರಿಸ್ತೀವಿ ನಾವು ಅಂತ ಒಂದು ಮಾತು ಹೇಳಿದರು. ಜೋರು ಚಪ್ಪಾಳೆ, ಜೋರು ವಿಷುವಲ್ಸು. ಯಾರಾದರೂ ಖಂಡಿಸಿದ್ರಾ ನೀವು? ಸರ್ ನೋಡಿ, ಅದೇ ರೀತಿ ಇವರು ಹೇಳ್ತಾ ಇರುವಂತದ್ದು. ಅದಕ್ಕೆ ಖಂಡಿಸಿದ್ದಾರೆ, ಎಲ್ಲರೂ ಖಂಡಿಸಿದೀವಿ. ಅದಕ್ಕೆ ಇವರು ಈಗ ಏನ್ ಮಾತಾಡ್ತಾ ಇದ್ದಾರೆ, ನಾವು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಏನ್ ಮಾತಾಡ್ತಾ ಇದ್ದಾರೆ, ಇಲ್ಲಿ ಅಲ್ಲಿ ರಾಮ ಜನ್ಮಭೂಮಿಲಿ ಇವ್ರು ಮಾಡಿದಾರಲ್ಲ, ದಲಿತರನ್ನ ಅಲ್ಲಿ ಒಳಗಡೆ ಪೂಜೆ ಮಾಡಕ್ ಬಿಡ್ತಾರ ಸರ್? ದಲಿತರನ್ನ ಒಳಗಡೆ ಪೂಜೆ ಮಾಡಕ್ ಬಿಡ್ತಾರ? ಇವ್ರು ಹೇಳ್ತಾ ಇದ್ದಾರೆ ರಾಮ್ ರಹೀಂ ಒಂದೇ ಅಂತ. ಹಲಾಲ್ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಏನ್ ಮಾಡ್ತು, ಹಿಜಾಬಿನ್ ವಿಚಾರದಲ್ಲಿ ಏನ್ ಮಾಡ್ತು. ಇವತ್ತು ರಾಮ್ ರಹೀಂ ಏಕೆ ಒಗ್ಗಟ್ಟ ಈಗ ಒಂದಾದ್ರು, ಚುನಾವಣೆ ಬಂದಾಗಲ್ಲ ಸರ್ ಮಾತಾಡಬೇಕಾಗಿರೋದು. ನಮ್ ದೇಶನ ಎಲ್ಲಾ ಜಾತಿ ಜನಾಂಗದ ದೇಶ ನಮ್ದು. ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿರುವಂತ ದೇಶ. ಇವತ್ತು ದಲಿತರು ಕೊಟ್ಟಿರುವಂತ ಇಟ್ಕೆನ ಸೈಡಲ್ಲಿ ಇಟ್ಟಿದ್ರು ಅವರು. ದಲಿತರನ್ನ ಒಳಗಡೆ ಬಿಡ್ತಾರ ಸರ್ ಇವರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರುವಂತ ಸಂವಿಧಾನನ ತಿರ್ಚುವಂತ ಕೆಲಸ ಮಾಡ್ತಾ ಇರುವಂತದ್ದು. ಇಲ್ಲಿ ಸಾಬ್ರು ಮುಖ್ಯ ಅಲ್ಲ. ಸಾಬ್ರ ಮೇಲೆ ಹಿಜಾಬಿನ್ ವಿಚಾರ ತಂದ್ರು, ಮಾಂಸದ ವಿಚಾರ ಬತ್ತು, ಅಜಾನ್ ವಿಚಾರ ಬತ್ತು, ಇದೆಲ್ಲ ಮುಗ್ದೋಯ್ತು. ಈಗ ದಲಿತರ ಮೇಲೆ ಮಾಡ್ತಾ ಇರುವಂತದ್ದು. ದಲಿತರ ಜೊತೆ ನಾವು ಕೂಡ ಇದೀವಿ. ಎಲ್ಲಾ ನಮ್ಮ ಹಿಂದೂ ಸಮಾಜ ಇದು ಒಪ್ಪಿರುವಂತವ್ರು, ಸಂವಿಧಾನ ಒಪ್ಪಿರುವಂತವ್ರು, ಸೆಕ್ಯುಲರಿಸಂ ಒಪ್ಪಿರುವಂತ ಹಿಂದೂ ಜನ ನಮ್ ಜೊತೆಲಿ ಇದ್ದಾರೆ. ಎಲ್ಲರೂ ಕೂಡ ಒಂದಾಗಿದ್ದೀವಿ. ಇವ್ರು ರಾಜಕೀಯಕ್ಕೋಸ್ಕರ ಇವತ್ತು ಮಾತಾಡೋದು ಒಂದು, ನಾಳೆ ರಾಜಕೀಯ ಬಂದ ಮೇಲೆ ಒಂದು, ಗೆದ್ದ ಮೇಲೆ ಒಂದು, ಈ ತರ ಮಾಡ್ತಾ ಇರುವಂತದ್ದು. ಇದು ಜನ ನೋಡ್ತಾ ಇದ್ದಾರೆ ಸರ್. ನಿಮ್ ಬೈಲ್ನ ಬಣ್ಣ ಗೊತ್ತಾಗಿದೆ ಎಲ್ಲ ಜನಗಳಿಗೆ. ನೀವು ಯಾವ ರೀತಿ ಪಲ್ಟಾಯಿಸ್ತೀರಾ, ಯಾವ ರೀತಿ ಬತ್ತೀರಾ, ಹೇಗ್ ಮಾಡ್ತೀರಾ ಅನ್ನೋದನ್ನ ಎಲ್ಲರಿಗೂ ಗೊತ್ತಿದೆ. ಇವತ್ತು ರಾಮ್ ರಹೀಂ ಬತ್ತಲ್ಲ, ಆಗ ದಲಿತರು ಇದ್ರಲ್ಲ ಸಮಯ, ಇಟ್ಕೆ ಯಾಕೆ ವಾಪಸ್ಸು ನೀವು ಇಟ್ಟಿದ್ರಿ ಅಲ್ಲಿ? ಇವತ್ತು ದಲಿತರನ್ನ ಒಳಗಡೆ ಪೂಜೆ ಮಾಡಕ್ ಬಿಡಿ, ನೀವು ನೋಡೋಣ. ಮತ್ತೆ ನಾವು ಕೂಡ ರಾಮ ಮಂದಿರ